ಪ್ರೈಸ್ ದ ಲಾರ್ಡ್. ಇವತ್ತಿನ ದಿವಸ ನಮ್ಮ ಧ್ಯಾನಕ್ಕಾಗಿ ಕೀರ್ತನೆ 1ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡೋಣ. 2-3 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಪ್ರೈಸ್ ದ ಲಾರ್ಡ್. ಇಲ್ಲಿ ಒಬ್ಬನು ಕೆಲಸ ಕಾರ್ಯಗಳು ಎಲ್ಲ ವಿಷಯದಲ್ಲೂ ಒಂದು ಅಭಿವೃದ್ಧಿ ಆಗಬೇಕು, ಒಂದು ಆಶೀರ್ವಾದವಾಗಿರಬೇಕು. ಅದು ಹೆಂಗೆ ಅಂತ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಅವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ. ಅದಕ್ಕೆ ಮುಂಚೆ ಒಂದು ವಾಕ್ಯ ಹೇಳ್ತಾ ಇದ್ದಾನೆ. 1ನೇ ವಾಕ್ಯ, ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಅಂದರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಆಮೇಲೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿರುವ ಮರದಾಗಿರ್ತಾನೆ, ಅದು ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ, ಅವನ ಕೆಲಸ ಕಾರ್ಯಗಳೆಲ್ಲ ಸಫಲವಾಗ್ತದೆ ಎಂಬಂಥ ಒಂದು ಆಶೀರ್ವಾದದ ವಾಕ್ಯಗಳನ್ನು ನಾವು ಓದ್ತಾ ಇದ್ದೀರಿ. ಈ ಲೋಕನೇ ಒಂದು ಹೋರಾಟದ ಒಂದು ಸ್ಥಳ ಇದು. ಇಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಮುಂದಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಯಶಸ್ವಿ ಆಗಬೇಕು. ಎಲ್ಲ ಫೀಲ್ಡಲ್ಲೂ ಸೇವಕರುಗಳಾಗಲಿ, ಏನೋ ಒಂದು ಬಿಸ್ನೆಸ್ ಮಾಡೋವಂಥವ್ರಾಗಲಿ, ಒಂದು ಗೇಮ್ ಮಾಡೋವಂಥವ್ರಾಗಲಿ, ಒಂದು ಹೋಟ್ಲಾಗಲಿ, ಏನೇ ಪ್ರಪಂಚ ಏನೇ ತೆಗೆದುಕೊಂಡ್ರೆ ಯಶಸ್ವಿ ಆಗಬೇಕು, ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಹೆಸರಾಗಬೇಕು, ಸಫಲವಾಗಬೇಕು ಅಂತ ಇದ್ದಾರೆ. ಸಫಲವಾಗೋದಕ್ಕೆ ಕೆಲವರು ದುಷ್ಟರಾಗಿ ಸಫಲ ಆಗ್ತಾರೆ, ಮೋಸ ಮಾಡಿ ಸಫಲತೆ ಆಗ್ತಾರೆ, ಏನು ಅನ್ಯಾಯ ಮಾಡಿ ಹಣಕಾಸುಗಳನ್ನು ಸಂಪಾದನೆ ಮಾಡ್ತಾರೆ, ರೌಡಿಜಾಮುಗಳು ಮಾಡಿ ಏನೋ ಒಂದು ಹೆಸರಾಗ್ತಾರೆ. ಹೆಂಗೋ ಒಂದು ಅನ್ಯಾಯದಿಂದನೂ ಲೋಕದಲ್ಲಿ ಯಶಸ್ವಿ ಆಗ್ತಾರೆ, ಒಳ್ಳೆ ರೀತಿಯಲ್ಲೂ ಸಮಾಜದಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಯಶಸ್ವಿ ಆದಂಥವ್ರೆಲ್ಲರ ಹತ್ರ ಒಂದು ಗುಣ ಇರಲ್ಲ. ಆ ಗುಣ ಏನಂದರೆ, ದುಷ್ಟರ ಆಲೋಚನೆಯಂತೆ ನಡೀತೀರ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದಿರ ಎಂಬಂಥ. ಲೋಕದಲ್ಲಿ ಎಲ್ಲರೂ ಯಶಸ್ವಿ ಆಗ್ಬೇಕಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಅನೇಕರು ಯಶಸ್ವಿ ಆಗ್ತಾ ಇದ್ದಾರೆ, ಕೆಲವರು ಮೋಸ ಮಾಡಿ ಆಗ್ತಾ ಇದ್ದಾರೆ, ಅನ್ಯಾಯ ಮಾಡಿ ಆಗ್ತಾ ಇದ್ದಾರೆ. ಕೆಲವರು ಯಾವುದೇ ಅನ್ಯಾಯ ಇಲ್ಲದಿರನೂ ಮುಂದೆ ಬರ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆದರೆ ಗುಣ ಸ್ವಭಾವಗಳು ದೇವರನ್ನ ಹುಡುಕಲ್ಲ ಕೆಲವರು. ಆದರೆ ದೇವರು ಒಬ್ಬನ ಆಶೀರ್ವದಿಸಬೇಕು, ದೇವರ ಹಸ್ತ ಅವನ ಮೇಲೆ ಇರಬೇಕು, ದೇವರು ಜೊತೆಗಿರಬೇಕು. ಯೋಸೇಫನು ಅವನು ಗುಲಾಮನಾಗಿದ್ದು ಆ ಐಗುಪ್ತ ದೇಶದಲ್ಲಿ ಗುಲಾಮನಾಗಿದ್ದಂತೆ, ಅವನ ಸಂಗಡ ಯೆಹೋವನು ಇದ್ದ ಅಂತ ವಾಕ್ಯ ಓದ್ತಾರೆ. ಯೋಸೇಫನು ಸೆರೆಮನೆಯಲ್ಲಿದ್ದ, ಅವನ ಸಂಗಡ ದೇವರು ಇದ್ರು ಎಂಬಂಥದ್ದು. ಅಂದರೆ ಒಬ್ಬನ ಜೊತೆಗೆ ದೇವರು ಇರಬೇಕು, ದೇವರಿದ್ದು ಅವನ ಕಾರ್ಯಗಳನ್ನು ಸಫಲಪಡಿಸಬೇಕು. ಇವಾಗ ಆಲ್ಮೋಸ್ಟ್ ಈ ಸಂದೇಶನೆಲ್ಲ ಕ್ರೈಸ್ತರು ಕೇಳ್ತಾರೆ, ನಾವಲ್ವಾ? ನಮ್ಮ ಜೊತೆಗೆ, ನಮಗೆಲ್ಲರಿಗೂ ಜೊತೆಗೆ ದೇವರು ಇರಬೇಕು, ದೇವರು ನಮ್ಮ ಕೆಲಸಗಳನ್ನು ಆಶೀರ್ವದಿಸಬೇಕು. ದೇವರ ಹತ್ರ ಆಶೀರ್ವಾದ ಇದೆ. ದೇವರು ಅದ್ಭುತ ಅತಿಶಯಗಳನ್ನು ಮಾಡುವಂಥವನು, ಆಶೀರ್ವದಿಸಲು ಶಕ್ತನಾದಂಥವನು. ಆತನ ಆಶೀರ್ವಾದ ಅದು ಸಮಾಧಾನ ಕೊಡ್ತದೆ, ಅದು ಸಂರಕ್ಷಣೆನ ಕೊಡ್ತದೆ, ಅದರಲ್ಲಿ ಅಭಿವೃದ್ಧಿ ಇರ್ತದೆ, ಅದರಲ್ಲಿ ದೇವರ ಒಂದು
ಆಶೀರ್ವಾದದಿಂದ ಒಬ್ಬನು ಯಶಸ್ವಿ ಆದ ಅಂದರೆ ಅವನಿಗೆ ಸಂರಕ್ಷಣಕರ ಇರ್ತದೆ. ಇಲ್ಲಿ ವಿಶ್ವಾಸಿಗಳಾದಂಥ ನಮ್ಮ ಜೀವಿತದಲ್ಲಿ ನಮ್ಮ ಜೊತೆಗೆ ದೇವರು ಇರಬೇಕು, ದೇವರು ನಮ್ಮ ಸಂಗಡ ಇರಬೇಕು ಅನ್ನುವಂಥದ್ದು ನಮಗೆಲ್ಲರಿಗೂ ಆಸೆ. ಆದರೆ ಕರ್ತನಲ್ಲಿ ಹೇಳ್ತಾ ಇದ್ದಾನೆ ವಾಕ್ಯ ಕೀರ್ತನೆಗಾರ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಎಂಬಂಥ ವಿಷಯ. ಅಂದರೆ ದೇವರು ನಮ್ಮ ಸಂಗಡ ಇರಬೇಕಂದ್ರೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡ್ತೀರಿ, ಮನುಷ್ಯರು ಯೋಚಿಸುವುದೆಲ್ಲ ಬರೀ ಕೆಟ್ಟದಾಗಿತ್ತಂತೆ, ಬರೀ ಕೆಟ್ಟದು, ಪಾಪ, ಅನ್ಯಾಯ, ಅಕ್ರಮ. ಯಾರನ್ನ ಮೀಕನ ಗ್ರಂಥದಲ್ಲಿ ಇಲ್ಲೆಲ್ಲ ನೋಡಿದ್ರೆ ಯಾರನ್ನ ನುಂಗ್ಲಿ, ಯಾರನ್ನ ಮನೆಯನ್ನು ಹಾಳು ಮಾಡಲಿ, ಒಂದು ಜೊತೆ ಕೆರಕ್ಕೋಸ್ಕರ ಒಂದು ಮಕ್ಕಳನ್ನು ಕೊಂಡುಕೊಳ್ತಾ ಇದ್ರಂತೆ, ಒಂದು ಜೊತೆ ಚಪ್ಪಲಿಗೋಸ್ಕರ ಮಕ್ಕಳನ್ನು ಮಾರ್ತಾ ಇದ್ರಂತೆ, ವಿಧವೆಗಳ ಆಸ್ತಿಯನ್ನು ಅಪಹರಿಸ್ಕೊಳ್ತಾ ಇದ್ರಂತೆ, ವಿಧವೆಗಳಿಗೆ ಅನ್ಯಾಯ ಮಾಡ್ತಾ ಇದ್ರಂತೆ, ಅನಾಥರನ್ನ ಅನ್ಯಾಯ ಮಾಡ್ತಾ ಇದ್ರು. ನ್ಯಾಯ ಇಲ್ಲ. ಇದು ಯಾರಿಗೆ ಹೇಳ್ತಾನೆ ಅಂದರೆ ಈ ಇಸ್ರಾಯೇಲ್ ಜನಗಳಿಗೆ, ಯಾರಿಗೆ ಧರ್ಮಶಾಸ್ತ್ರ ಕೊಟ್ಟಿದ್ದಾನೋ ಆ ಜನಾಂಗಕ್ಕೆ ಹೇಳ್ತಾನೆ, ನೀವುದೆಲ್ಲ ದುಷ್ಟರಾಗಿದ್ದೀರಾ, ನ್ಯಾಯಾಧೀಶನುಕರ ಮುಳ್ಳು ಕೊಂಪೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಬ್ಬನು ದೊಡ್ಡ ಅಧಿಕಾರದಲ್ಲಿದ್ದಾನೆ, ಅವನುಕರ ಮುಳ್ಳು ಕೊಂಪೆ, ಅವನುಕರ ಅನ್ಯಾಯಾಧೀಶನು. ಒಬ್ಬ ದೊಡ್ಡ ನ್ಯಾಯಾಧೀಶನಂದರೆ ಅವನು ಯೆಹೋವನ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಅವನು ನ್ಯಾಯ ತೀರಿಸ್ಬೇಕು. ಒಬ್ಬ ಯಾಜಕನು ಅವನುಕರ ದುಷ್ಟನಾಗಿದ್ದಾನೆ, ಯಾಜಕನ ಹತ್ರ ಧರ್ಮೋಪದೇಶ ಇಲ್ಲ ಅಂತ ವಾಕ್ಯದಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ ಕೆಟ್ಟು ಹೋಗ್ತಾ ಇದ್ದಾರಂತೆ. ಯಾರು ಯಾವ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದ್ರೆ ಸಫಲವಾಗ್ತೀನಂತ ಯಾರ ಕೈಯಲ್ಲಿ ಆ ಒಂದು ಧರ್ಮಶಾಸ್ತ್ರ ಇದೆಯೋ ಆ ಧರ್ಮಶಾಸ್ತ್ರವುಳ್ಳಂಥ ಜನಾಂಗಕ್ಕೆ ದೇವರು ಹೇಳ್ತಾ ಇದ್ದಾನೆ, ಇವರು ನನ್ನ ಆಜ್ಞೆ ವಿಧಿಗಳನ್ನು ಕೈಗೊಳ್ಳದಿರುವಂಥ ಮೊಂಡು ಜನಗಳು ಅಂತ ಹೇಳ್ತಾ ಇದ್ದಾನೆ. ಇವತ್ತು ವಿಶ್ವಾಸಿಗಳಾದಂಥ ನಮ್ಮ ಜೀವಿತದಲ್ಲಿ ನಮಗೆಲ್ಲರಿಗೂ ದೇವರ ಆಶೀರ್ವಾದ ಬೇಕು. ದೊಡ್ಡ ದೊಡ್ಡ ಸೇವಕರುಗಳು ಏನೋ ಒಂದು ಪ್ರಸಂಗ ಮಾಡುವಾಗ ಬಂಗಾರ ಹಾಕು, ಕಾಣಿಕೆ ಹಾಕು, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ ಅಂತ ಉರಿದುಂಬಿಸ್ತಾರೆ. ನಾನು ಆಶೀರ್ವಾದಕ್ಕೇನು ವಿರೋಧ ಅನ್ಕೋಬೇಡ್ರಿ, ದೇವ್ರ ಕೈಯಿಂದನೇ ಆಶೀರ್ವಾದ ಇರೋದು, ದೇವ್ರ ಹತ್ರನೇ ಸರ್ವಸ್ವ ಇರೋದು, ಉದ್ಧಾರ ಬರೋದು ದೇವ್ರ ಹತ್ರದಿಂದ. ಅದನ್ನು ನಾನು ವಿಶ್ವಾಸಿಸ್ತೀನಿ. ಯಾಕಂದರೆ ಪ್ರಿಯ ಸ್ನೇಹಿತನೇ, ನಿನ್ನ ಆತ್ಮ ಬಾಳುವಂತೆ ನೀನೆಲ್ಲದರಲ್ಲೂ ಅಭಿವೃದ್ಧಿ ಆಗು. ನೀನು ಆತ್ಮಿಕವಾಗಿ ಬೆಳಿಬೇಕು, ಎಲ್ಲದರಲ್ಲೂ ಬೆಳಿಬೇಕು. ಇಲ್ಲಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರಬೇಕಂತ ನಮಗೆಲ್ಲರಿಗೂ ಆಸೆ ಇದೆ. ಲೋಕದಲ್ಲಿ ಹೆಂಗಂಗೋ ಬೆಳೀತಾ ಇದ್ದಾರೆ, ದೇವ್ರನ್ನ ಬಿಟ್ಟು ಬೆಳೀತಾ ಇರುವಂಥವ್ರು ಇದ್ದಾರೆ, ದೇವ್ರ ಸಂಗಡ ಇಲ್ಲರು. ಆದರೆ ನಮಗೆ ದೇವ್ರ ಜೊತೆಗಿರಬೇಕು, ದೇವ್ರ ನಮ್ಮ ಸಂಗಡ ಇರಬೇಕು, ದೇವರ ಆಶೀರ್ವಾದದಿಂದ ನಾವು ಉದ್ಧಾರ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಮೊದಲು ನಮ್ಮ ಸ್ವಭಾವಗಳು ಸರಿ ಇರಬೇಕಂತೆ. ಇವಾಗ ಸೇವಕರುಗಳು ಯಾರೋ ಒಬ್ಬರು ನಿನಗೆ ಆಶೀರ್ವಾದ ಬರ್ತದೆ, ನಿನ್ನ ಕಾಣಿಕೆ ಹಾಕು, ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಒಳ್ಳೇದು. ಆದರೆ ಕಾಣಿಕೆ ಹಾಕುವಂಥ ನಿನಗೆ ಆಶೀರ್ವಾದ ಇರಬೇಕು, ಕೈ ಕೆಲಸ ಸಫಲ ಆಗಬೇಕು. ನೀನು ಕುಡುಕನಾಗಿರ್ತೀಯ, ನೀನು ಬೈಯುವಂಥವನಾಗಿರ್ತೀಯ, ನಿನ್ನ ದಾರಿ ಸರಿಯಿಲ್ಲ, ನೀನು ಎರಡು ಮಾರ್ಗದಲ್ಲಿ ಇದೆಯಾ, ನಿನ್ನ ಸ್ವಭಾವಗಳು ಸರಿಯಿಲ್ಲ, ಹೆಂಡತಿ ಮೇಲೆ ಜಗಳ ಮಾಡುವಂಥವನು, ಗಂಡನ ಮೇಲೆ ಜಗಳ ಮಾಡುವಂಥವಳು, ನಿನ್ನ ಗುಣ ಸರಿಯಿಲ್ಲ, ನಿನ್ನ ಸ್ವಭಾವ ಸರಿಯಿಲ್ಲ, ನೀನು ದೇವರು ಆಶೀರ್ವದಿಸ್ತಾನೆ ಅಂತ ಹೋಗಿ ಕಾಣಿಕೆ ಹಾಕಿದ್ರೆ, ಕಾಣಿಕೆ ಹಾಕ್ಬಿಟ್ಟಿದ್ದಾಳೆ, ಇವಳನ್ನ ಆಶೀರ್ವದಿಸಬೇಕು ಅಂತನ ಅವ್ರ ಸಂಗಡ ದೇವರು ಇರ್ತಾನೆ ಅಂದ್ಕೊಂಡಿದ್ದೀರಾ? ಒಬ್ಬನ ಗುಣ ನೋಡಿ, ಅವನ ಸ್ವಭಾವನ ನೋಡಿ ಅವನ ಸಂಗಡ ಇರೋದು ದೇವರು. ದಾವೀದನು ಹೇಳ್ತಾನೆ, ಕರ್ತನೇ ನಿನ್ನ ಕೇಡಿನ ಮಾರ್ಗದಲ್ಲಿ ಎಲ್ಲೋ ಇದನ್ನ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನನ್ನ ನಡೆಸು ಅಂತ ಹೇಳ್ತಾನೆ. ದುಷ್ಟರ ಹತ್ರ ದೇವರು ಇರೋದಿಲ್ಲ ಅಂತ ದಾವೀದನು ಗೊತ್ತು. ನನ್ನ ಅರಮನೆಯಲ್ಲಿರುವಂಥ ಎಲ್ಲ ದುಷ್ಟರನ್ನ ನಾನು ತೆಗೆದಾಕ್ತೀನಿ, ನಿನ್ನಲ್ಲಿ ಭಯಭಕ್ತಿ ಉಳ್ಳವಂಥವ್ರು ಮಾತ್ರನೇ ಏನು ಮಾಡಲಿ, ನನ್ನ ಅರಮನೆಯಲ್ಲಿ ಇರಲಿ ಅಂತ ಹೇಳ್ತಾರೆ.
ಅವನ ಅವನ ಹಿನ್ನೆಲೆಕರ ಅವನ ಜೊತೆಗಿರುವಂಥವ್ರನ್ನಕರ ಎಂಥವ್ರನ್ನ ಬಯಸ್ತಾನೆ ಅಂದರೆ ದೇವರಲ್ಲಿ ಭಯಭಕ್ತಿ ಉಳ್ಳಂಥವ್ರನ್ನ ಅವನು ಬಯಸ್ತಾ ಇದ್ದಾನೆ. ದಾವೀದನು ದೇವರ ಮುಂದೆ ತನ್ನ ಹೃದಯ ಶುದ್ಧಿಯನ್ನ ಬಯಸ್ತಾನೆ. ನಿರ್ಮಲ ಚಿತ್ತರು ಭಾಗ್ಯವಂತರು ಅಂತ ಏಸಪ್ಪ ಹೇಳ್ತಾರೆ. ಶುದ್ಧ ಹೃದಯ ಉಳ್ಳಂಥವರು ಭಾಗ್ಯವಂತರು, ಅವರು ದೇವರನ್ನ ನೋಡುತ್ತಾರೆ. ಅಂದ್ರೆ ದೇವರು ಅವನ ಸಂಗಡ ಸತ್ಸಂಬಂಧ. ದೇವರು ಫರಿಸಾಯರನ್ನ ಸದುಕಾಯರನ್ನ ನೋಡಿ ಏನಂತ ಹೇಳ್ದ, ಅವರೆಲ್ಲ ಶ್ರೀಮಂತರೇ. ಶ್ರೀಮಂತರು ಅಂದಿದ ತಕ್ಷಣ ದೇವರು ಅವ್ರ ಸಂಗಡ ಇದ್ದಾನೆ ಅಂತ ಅನ್ಕೊಂಬಿಡ್ರಿ. ಅದು ವಿಶ್ವಾಸಿಗಳಾಗಿರುವಂಥ ಶ್ರೀಮಂತರು ಕೂಡ. ಒಂದು ವೇಳೆ ನಿನ್ನ ವಿದ್ಯಾಭ್ಯಾಸದಿಂದ, ನಿನ್ನ ತಂದೆ ತಾಯಿ ಇಟ್ಟಿರುವಂಥ ಆಸ್ತಿ ಅಂತಸ್ತಿಂದ ಹೆಂಗೋ ನೀನು ಉದ್ಧಾರ ಆಗ್ತಾ ಇರ್ಬೋದು. ಶ್ರೀಮಂತಿಕೆಯನ್ನು ನೋಡಿ ಅವನ ಜೊತೆಗೆ ದೇವ್ರು ಇದ್ದಾನೆ ಅನ್ಕೊಂಬೇಡ್ರಿ. ಫರಿಸಾಯರು ಸದುಕಾಯರು ಎಲ್ಲ ಶ್ರೀಮಂತರೇ, ಅವ್ರ ಜೊತೆಗೆ ದೇವ್ರಿಲ್ಲ. ದೇವ್ರು ಹೇಳ್ತಾನೆ, ಸಮಾಧಿಗಳು ನೀವು. ನಿಮ್ಮ ಒಳಭಾಗವನ್ನು ಶುದ್ಧಿ ಮಾಡ್ಕೊಳ್ರಿ, ಆಗ ಹೊರಭಾಗವನ್ನು ಕೂಡ ಶುದ್ಧಿ ಆಗ್ತದೆ. ಯಾಕೆಂದ್ರೆ ದೇವರು ಮನುಷ್ಯನ ಮನಸ್ಸನ್ನು ನೋಡುವಂಥವನು. ಆ ಮನಸ್ಸನ್ನು ನೋಡಿ ಅವರ ಸಂಗಡ ಇರ್ತಾನೆ, ಅವ್ರ ಜೊತೆಗೆ ಇರ್ತಾನೆ, ಅವ್ರಿಗೆ ಏನು ಮಾಡ್ತಾನೆ, ಸಹಾಯಕನಾಗಿ ಬರ್ತಾನೆ. ಅಕಾನನು ಎಂಬಂಥವನು ಯೆಹೋಶುವನ ಕಾಲದಲ್ಲಿ ಬಂಗಾರ ಕದಿಬೇಡ್ರಿ ಅಂತ ಹೇಳಿದ್ರೆ, ಯೆಹೋಶುವನ ಅಧಿಕಾರದಲ್ಲಿ ಆ ಒಂದು ಅಧ್ಯಾಯದಲ್ಲಿ ಅವನು ಬಂಗಾರನ ಆಸೆ ಬಿದ್ದು ಆ ಬಂಗಾರ ಕದ್ದುಬಿಟ್ಟು ತನ್ನ ಮನೆಯಲ್ಲಿ ಇಟ್ಟಿದ್ನಂತೆ. ಆಯಿ ಎಂಬಂಥ ಪಟ್ಟಣಕ್ಕೆ ಯೆಹೋಶುವನು ಯುದ್ಧಕ್ಕೆ ಹೋದ್ರೆ ದೇವರು ಅವ್ರ ಸಂಗಡ ಬಂದಿಲ್ಲ ಅಂತ. ಅವರ ಕೈ ಪ್ರಯಾಸ ವ್ಯರ್ಥ. ಇಷ್ಟಷ್ಟು ದೊಡ್ಡ ಪಟ್ಟಣವನ್ನ ಮುರಿದು ಬರ್ತಾ ಇರುವಂಥವರು, ಈ ಆಯಿ ಎಂಬಂಥ ಪಟ್ಟಣದ ಜನಗಳು ಅವ್ರನ್ನ ಬಂದು ಇಸ್ರಾಯೇಲ್ ಜನಗಳನ್ನ ಓಡಿಸ್ಕೊಂಡ್ಬಂದು ಹೊಡಿತಾ ಇದ್ದಾರೆ. 30 ಜನ ಇಸ್ರಾಯೇಲ್ ಸೈನಿಕರು ಸಾಯ್ತಾರೆ. ಯೆಹೋಶುವನಿಗೆ ಭಯ ಆಗ್ಬಿಡ್ತದೆ. ಒಂದು ಚಿಕ್ಕ ಪಟ್ಟಣ, ಒಂದು 2-3 ಸಾವಿರ ಜನ ಇರುವಂಥ ಒಂದು ಪಟ್ಟಣ, ಒಂದು ಊರು. ಆ ಊರನ್ನ ಜಯ ಹೊಂದಕ್ಕೆ ನಮ್ಮ ಕೈಲಿ ಆಗಿಲ್ವೇ? ಇನ್ನು ಒಳಗಡೆ ಹೋದ್ರೆ ದೊಡ್ಡ ದೊಡ್ಡ ಕೋಟೆಗಳು ಹಿಡಿಬೇಕು. ನಮ್ಮ ಜೊತೆಗೆ ದೇವರಿಲ್ಲ, ಯಾಕೆ ನಮಗೆ ಅಪಜಯವಾಯಿತು? ಭಯ ಆಗ್ಬಿಡ್ತು, ನಡುಕ ಆಯ್ತು. ಯಾಕೆ ನಮ್ಮ ಸಂಗಡ ದೇವರಿಲ್ಲ ಅಂತ ಅವನು ಯೋಚನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಹೋಗಿ ಬಿದ್ದೋಗ್ತಾನೆ. ಯಾಕಪ್ಪ, ಏನಾಯ್ತು ನನಗೆ, ಯಾಕೆ ಅಪಜಯವಾಯಿತು ಅಂತ ಓಡೋದ್ರೆ ದೇವ್ರು ಹೇಳ್ತಾನೆ, ಅಕಾನನೆಂಬಂಥವನು ನನ್ನ ಮಾತನ್ನು ಕೈಗೊಳ್ಳದಿರ ಒಡವೆಗಳನ್ನು ಕದ್ದಿದ್ದಾನೆ. ಅವನು ಅಶುದ್ಧನ ಥರ ನನಗೆ ಕಾಣಿಸ್ತಾ ಇದ್ದಾನೆ. ಆದ್ದರಿಂದ ನಾನು ಅವನು ನಿಮ್ಮ ಸಂಗಡ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಅಂದ್ಕೊಂಡೆ, ಏನಪ್ಪ ಇಷ್ಟು ಲಕ್ಷ ಜನಗಳು ಇದ್ದಾರೆ ಸೈನಿಕರು, ಯಾರೋ ಒಬ್ಬನು ಮಾಡ್ಬಿಟ್ಟ ಅಂತ ನೀನು ಬಂದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ರೆ. ಅಂದರೆ ಪ್ರಶ್ನೆ ಅಂದರೆ ದೇವ್ರನ್ನ ಬೈಕೊಂಡಿಲ್ಲ, ಒಂದು ರೀತಿ ಪ್ರಶ್ನೆ. ಆದರೆ ಅದರಲ್ಲಿ ಒಂದು ಅರ್ಥ ಇದೆ. ಒಂದು ಸಭೆಯಲ್ಲಿ ಬಂದು ನೀವು ಕುಳಿತುಕೊಂಡ್ರೆ ನೀವು ಅನ್ಕೊಂಬೇಡ್ರಿ ದೇವರು ಬೇರೆ ಪಾಸ್ಟ್ರನ್ನ ದೇವರು ಮಾತ್ರ ನೋಡ್ತಾನೆ ಅನ್ಕೊಂಬೇಡ್ರಿ. ಅಲ್ಲಿ ಬಂದು ಕುಳಿತುಕೊಳ್ಳೋ ಅಂಥವ್ರು ಎಲ್ಲಾರನ್ನೂ ದೇವರು ನೋಡ್ತಾನೆ. ಎಲ್ಲ ಒಂದು ಕಡೆ ಇದ್ರೆ, ವಿಶ್ವಾಸಿಯಾಗಿದ್ದರೆ ದೇವರು ಬೇರೆ ಯಾರನ್ನ ನನ್ನ ನೋಡಲ್ಲ ಅನ್ಕೊಂಬೇಡ್ರಿ, ಎಲ್ಲಾರನ್ನೂ ನೋಡ್ತಾನೆ. ಆ ಸಭೆಯಲ್ಲಿ ಬಂದು ಕುಳಿತಾಗ ಅವ್ರಿಗೇನು ವಾಕ್ಯ ಬೇಕು, ಅವ್ರ ಮನಸ್ಥಿತಿ ಹೆಂಗೆ, ಅವ್ರಿಗೆ ನಾಳೆ ಏನಾಗ್ತದೆ, ಅವ್ರು ನಾಳೆ ಎಲ್ಲಿಗೆ ಹೋಗ್ತಾರೆ, ಇವೆಲ್ಲ ತಿಳಿದಿರ್ತಾನೆ ದೇವರು. ಅದಕ್ಕೆ ದೇವರು ಮಾತಾಡ್ತಾನೆ. ನೀನು ಹೋಗೋ ದಾರಿ ಸರಿಯಿಲ್ಲ ಅಂದರೆ, ಓ ಹೌದಾ ದೇವ್ರು ನನಗೆ ಹೇಳ್ತಾ ಇದ್ದಾನೆ. ನೀವು ಅನ್ಕೊಂಬೇಡ ನನಗಲ್ಲ, ಬೇರೆಯವ್ರಿಗೆ. ನಿನ್ನ ದಾರಿ ಸರಿಯಿಲ್ಲ ಅಂತ ನಿನ್ನ ಮನಸ್ಸಿಗೆ ಗೊತ್ತಿದ್ರೂ ಇದು ನನಗಲ್ಲ ಅನ್ಕೊಂತಾರೆ. ಒಂದು ಕಡೆ ಒಬ್ಬರು ಅತ್ತೆ ಸೊಸೆ ಪ್ರಸಂಗ ಕೇಳ್ತಾ ಇದ್ರಂತೆ. ಪ್ರಸಂಗಲ್ಲ ಅತ್ತೆ ಅನ್ಕೊಂಡ್ಲಂತೆ, ಇದು ಪ್ರಸಂಗಲ್ಲ ನನ್ನ ಸೊಸೆಗೇನೆ ಅಂತ ಅನ್ಕೊಂಡ್ಲಂತೆ. ಸೊಸೆ ಅನ್ಕೊಂಡ್ಲಂತೆ, ಈ ಪ್ರಸಂಗ ಎಲ್ಲ ನಮ್ಮ ಅತ್ತೆಗೇನೆ. ಅಂದರೆ ಅವ್ರಿಗೆ ಯಾರಿಗೆಲ್ಲ ತಿದ್ದಿ ಹೇಳ್ತಾರೋ, ನಿನ್ನ ಮನಸ್ಸು ಸರಿಯಿಲ್ಲ, ನಿನ್ನ ಪ್ರೀತಿಸ್ತಾ ಇಲ್ಲ, ನೀನು ಅವ್ರನ್ನ ಬೈತೀಯ, ನಿನ್ನ ಮನಸ್ಸು ಸರಿಯಿಲ್ಲ ಅಂತ ಯಾರಿಗೆ ಹೇಳ್ತಾರೋ, ಕೆಲವು ವಿಶ್ವಾಸಿಗಳು ಹೆಂಗಂದ್ರೆ ಅವರು ಒಳ್ಳೆಯವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಾಯಲ್ಲಿ ದುರ್ಭಾಷಣೆ ಇರ್ತದೆ, ಒಬ್ಬರನ್ನ ಕ್ಷಮಿಸೋದಿಲ್ಲ, ಒಬ್ರಿಗೆ ಒಳ್ಳೇದು ಮಾಡಲ್ಲ, ಅನ್ಯಾಯ ಮಾಡ್ತಾರೆ, ಮೋಸ ಅನ್ಯಾಯ ಮಾಡ್ತಾರೆ, ಸಾಲಗಳಿಗೆ ತೀರಿಸೋಕ್ಕೆ ಮನಸ್ಸು ಮಾಡೋದಿಲ್ಲ, ಸುಳ್ಳು ಬಾಯಲ್ಲಿರ್ತದೆ. ಆದ್ರೂ ಇವರು ಭಯಭಕ್ತಿ ಪ್ರಾರ್ಥನೆ ಮಾಡ್ತಾರೆ ವಿಶ್ವಾಸಿಗಳು. ಆದರೆ ಅವ್ರು ಅನ್ಕೊಂತಾರೆ, ಏನಾದರೂ ತಿದ್ದುಪಾಠಕ್ಕೆ ಬಂದಾಗ ಅವ್ರು ಅನ್ಕೊಳ್ಳೋದು ಇದು ನನಗಲ್ಲ, ಸೊಸೆಗೆ
ಅತ್ತೆಗೇನೆ ಇದೆಲ್ಲ ಅಂತ ಹೇಳ್ತಾರೆ. ಅತ್ತೆ ಇದೆಲ್ಲ ಸೊಸೆಗೇನೆ ಅಂತ ಹೇಳ್ತಾರೆ. ತಿದ್ದುಪಾಟಿಗೆ ನಮಗೇನೆ. ನೀನು ನಿನ್ನ ಮನಸ್ಸನ್ನು ಸರಿಪಡಿಸ್ಕೋ ಅಂತ ಕರ್ತನ ಹೇಳ್ತಾನೆ. ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಎಂಬಂಥದ್ದನ್ನ ದೇವರು ಬಂದು ನಮಗೆ ಸ್ವಭಾವಗಳನ್ನು ನಮ್ಮ ಕೈಲಿ, ನಾವು ಪಾಪದಲ್ಲಿ ಇದ್ದೀರಿ, ನಾವೇನೋ ನಮ್ಮ ಕೈಲಿ ಬಲಹೀನತೆಯಲ್ಲಿ ಇದ್ದೀರಿ ಅಂತ ನಾವು ಹೋಗಿ ದೇವ್ರ ಹತ್ರ ನಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರೆ ಅದರಲ್ಲಿ ಜಯ ಹೊಂದೋದಕ್ಕೆ ಸಹಾಯ ಮಾಡ್ತಾನೆ. ಆತನು ಏನು ಮಾಡ್ತಾನೆ, ನಿಮಗೆ ತನ್ನ ಪರಿಶುದ್ಧತೆಯನ್ನು ಕೊಡ್ತಾನೆ. ಯಾಕಂದರೆ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿದ್ದು ನಮಗೆ ಸಹಾಯ ಮಾಡ್ತಾನಂತೆ. ಏಸಪ್ಪ ಹೇಳ್ತಾನೆ, ನಾನು ಲೋಕವನ್ನು ಜಯಿಸಿದ್ದೀನಿ ಅಂತ ಹೇಳ್ತಾನಲ್ಲ. ಏನು ಜಯಿಸಿದ್ದಾನೆ? ಏನೆಲ್ಲ ದೇವರಿಗೆ ಇಷ್ಟ ಇಲ್ವೋ ಅದನ್ನೆಲ್ಲ ಸೈತಾನನು ತಂದು ಏಸಪ್ಪಗೆ ಹಾಕಿದ್ರೇನು ಅದನ್ನೆಲ್ಲ ಜಯಿಸ್ತಾ, ಅದರೊಳಗಡೆ ಒಳಗಾಗಿಲ್ಲ. ನಮ್ಮ ಹಾಗೆ ಎಲ್ಲ ಬಲಹೀನತೆಗೂ ಆತನಿಗೆ ಶೋಧಿಸಲ್ಪಟ್ರೂ ಆತನು ಪಾಪ ಮಾಡಿಲ್ಲ. ಅದಕ್ಕೆ ಕರ್ತನೆ, ನೀವು ಧೈರ್ಯವಾಗಿರಿ, ನಾನು ಲೋಕನ ಜಯಿಸಿದ್ದೀನಿ. ಪೌಲನು ಹೇಳ್ತಾನೆ, ನಾನು ಏನು ಮಾಡಬಾರ್ದು ಅಂತ ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೂ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ದೇವರು ತಿದ್ದುಕೊಳ್ಳುವಂಥವನಿಗೆ ತನ್ನ ಸಹಾಯ ಹಸ್ತ ಯಾವಾಗೂ ಕೊಡ್ತಾನೆ. ತಿದ್ದುಕೊಳ್ಳುವಂಥವನ ಸಂಗಡ ದೇವರು ಇರ್ತಾನೆ. ನಾವು ನಮ್ಮನ್ನು ದಿನೇ ದಿನ ಸರಿಪಡಿಸ್ಕೊಳ್ಬೇಕು. ದೇವರ ಸತ್ಸಂಬಂಧದಲ್ಲಿ ಇದ್ದೀರಾ? ಒಂದು ವೇಳೆ ಮೋಸ ಮಾಡ್ತಾ ಇದ್ರೆ ನಂಬೋದಕ್ಕೆ ಮುಂಚೆ ನಂಬಿದ್ದೀರಿ, ಈಗ ಆ ಮೋಸನ ಬಿಟ್ಬಿಡ್ಬೇಕು. ಬರೀ ಕೆಟ್ಟ ಮಾತುಗಳು ಮಾತಾಡ್ತಾ ಇದ್ರಿ, ಈಗ ಏಸಪ್ಪ ನಂಬಿದಿರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಆ ದುರ್ಭಾಷೆಗಳನ್ನು ಬಿಟ್ಟು ಬಿಡಬೇಕು. ದುಷ್ಟರ ಆಲೋಚನೆ, ಯಾರಾದರೂ ಒಬ್ರು ಉದ್ಧಾರ ಆಗ್ತಾ ಇದ್ರೆ ನಮ್ಮ ಮನಸ್ಸು, ದುಷ್ಟರಂದ್ರೆ ಹಂಗೆ ತಾನೆ, ಒಳ್ಳೇದು. ಯಾರೋ ಒಬ್ರು ಉದ್ಧಾರ ಆದರೆ ಅವ್ರನ್ನ ಹಾಳು ಮಾಡಬೇಕು. ದಾನಿಯೇಲನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದರೆ ದುಷ್ಟರ ಆಲೋಚನೆ ಏನಂತೆ, ಅವನು ಹೆಂಗಾದ್ರೂ ಕೆಡಬೇಕು, ಅವನ ಕೆಲಸ ಕಿತ್ತಾಕಬೇಕು, ಅವನು ನಮಗೆ ಮುಳ್ಳಾಗಿದ್ದಾನೆ. ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಬ್ಬನು ಗೌರ್ಮೆಂಟ್ ಕೆಲಸದಲ್ಲಿ ಸಾಲ, ಅವನು ಲಂಚ ತೆಗೆದುಕೊಳ್ಳದೆ ಇದ್ದರೆ ಬೇರೆಯವ್ರಿಗೆಲ್ಲ ಕೋಪ ಅಂತೆ. ಏನಪ್ಪ ನೀನೊಬ್ಬನಿಂದ ನಮಗೆಲ್ಲ ನೀನು ಇದು ಮಾಡ್ತಾ ಇದೀಯಾ, ಎಲ್ಲ ಬಂದು ನಿನ್ನ ಹೆಸರು ಹೇಳ್ತಾವ್ರೆ, ಎಲ್ಲ ನಿನ್ನ ಹತ್ರ ನೋಡು, ಅವನು ತೆಗೆದುಕೊಳ್ಳೋದಿಲ್ಲ, ನೀವು ನೋಡ್ರಿ ಅಂತ ಹೇಳ್ತಾರೆ. ಒಬ್ಬನು ಒಳ್ಳೆಯವನಿಗೆ ಅನೇಕರು ದ್ವೇಷ ಮಾಡ್ತಾರೆ, ದುಷ್ಟರ ಆಲೋಚನೆ. ಆದರೆ ಯೋಸೇಫನ ಹತ್ರ ದೇವರಿದ್ದ ಅನ್ನೋದು ಯಾರ ಜೊತೆ ಅಂದರೆ, ಗುಲಾಮನಾಗಿರ್ಬೋದು, ನೀನೇನು ಇಲ್ಲದಿರ ಇರ್ಬೋದು, ಆದರೆ ನಿನ್ನ ಮನಸ್ಸು ಸರಿ ಇದ್ರೆ, ಮನಸ್ಸು ಸರಿ ಅಂದರೆ ಕ್ರಿಯೆಗಳು, ಪರಿಶುದ್ಧತೆ, ದುಷ್ಟರ ಆಲೋಚನೆ ತೆಗೆದಾಕಬೇಕು. ಯಾರನ್ನ ಮೋಸ ಮಾಡಲಿ, ಎಲ್ಲೂ ಕುಡಿಯೋದು, ದುಷ್ಟರ ಆಲೋಚನೆಗಳೇ ಗೊತ್ತಲ್ವಾ? ಕುಡಿಯೋದು, ಕುಡುಕತನ, ವೇಶ್ಯತನ, ಅನ್ಯಾಯ, ಅಕ್ರಮಗಳು, ಇವೆಲ್ಲ ದುಷ್ಟರ ಆಲೋಚನೆ, ಸೈತಾನನ ಯೋಚನೆಗಳು. ಇದನ್ನು ತೆಗೆದು ಬಿಸಾಕು ನೀನು ಫಸ್ಟು. ಆಮೇಲೆ ನೀನೇನು ಮಾಡಬೇಕಂತೆ, ದೇವರ ವಾಕ್ಯಗಳನ್ನು ಓದೋದನ್ನು ನೀನು ಮನಸ್ಸು ಕೈಗೊಳ್ಳಬೇಕು. ಈ ವಾಕ್ಯಗಳು ಓದುವಂಥವನು ಭಾಗ್ಯವಂತನು, ಈ ವಾಕ್ಯಗಳು ಕೇಳುವಂಥವನು ಭಾಗ್ಯವಂತನು, ಈ ವಾಕ್ಯಗಳನ್ನು ಕೈಗೊಂಡು ನಡೆಯುವಂಥವನು ಭಾಗ್ಯವಂತನು. ಹೊಟ್ಟೆಲ್ಲಿ ಕಾಳಲ್ಲಿ ನನ್ನ ವಾಕ್ಯಗೂ ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆ ಅಂತ ಕರ್ತನ ಹೇಳ್ತಾನೆ. ದಾವೀದನ ಹೇಳ್ತಾನೆ, ನಿನ್ನ ವಾಕ್ಯಗಳು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿ ದೇವರ ವಾಕ್ಯಗಳಿದೆ. ಏಸಪ್ಪನ ಹೇಳ್ತಾನೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದೇ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರ ವಾಕ್ಯಗಳು ಮನ್ನ, ಆ ಮನ್ನ ಬದುಕಿಸ್ತದೆ ನಿಮ್ಮನ್ನ, ಆ ಮನ್ನ ಹೊಸ ಚೈತನ್ಯ ಕೊಡ್ತದೆ. ಅದನ್ನು ಓದುತ್ತಾ ಇದ್ರೆ ಅದರ ಆಶೀರ್ವಾದ ಇರ್ತದೆ. ಇವತ್ತು ಯೋಚನೆ ಮಾಡಿ ನೋಡ್ರಿ, ನೀನು ಎಷ್ಟು ವರ್ಷದಿಂದ ವಿಶ್ವಾಸಿ ಆಗಿದೆಯಾ? ಕೆಲವರು 4 ವರ್ಷ, 5 ವರ್ಷ, 6 ವರ್ಷ ವಿಶ್ವಾಸಿಗಳಾಗಿರ್ತಾರೆ, ಹೊಸ ಒಡಂಬಡಿಕೆ ಓದಿರಲ್ಲ. ಪೂರ್ತಿ ಬೈಬಲ್ ಓದಕ್ಕೆ 90 ಅವರ್ಸ್ ಸಾಕು. 5 ವರ್ಷ 10 ವರ್ಷ ವಿಶ್ವಾಸಿಯಾಗಿ ನೀನು ಬೈಬಲ್ ಓದಿಲ್ಲ ಅಂದರೆ ನೀನೆಂಥ ವಿಶ್ವಾಸಿ? ನೀನು ನೀರಿನ ಆದರೆ ನಿನಗೆ ಆಸೆ ಏನು? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೀಬೇಕು. ನಿನ್ನ ಸ್ವಭಾವ ಸರಿಯಿಲ್ಲ, ನಿನ್ನ ಮನಸ್ಸು ಸರಿಯಿಲ್ಲ, ದೇವರ ವಾಕ್ಯಗಳನ್ನು ಓದೋದಿಲ್ಲ, ಆದರೂ ನಿನಗೆ ದೇವರ ಆಶೀರ್ವಾದ ಬೇಕಂತೀಯ. ದೇವರು ಎಲ್ಲರಿಗೂ ಆಶೀರ್ವಾದ ಕೊಡೋದಿಲ್ಲ ಅಷ್ಟು ಈಸಿಯಾಗಿ. ಆತನ ಹತ್ರ
ಕ್ರಿಯೆಗಳನ್ನು ನೋಡಿ ಆಶೀರ್ವದಿಸ್ತಾನೆ. ದೇವರು ಮನಸ್ಸಿನ ಹೊರಗಡೆ ನೋಡಲ್ಲ, ಒಳಗಡೆ ನೋಡಿ ಆಶೀರ್ವದಿಸ್ತಾನೆ. ಇವತ್ತು ಯೋಚನೆ ಮಾಡಿ ನೋಡ್ರಿ, ಮೊದಲನೇ ಕೀರ್ತನೆಯಲ್ಲಿ ಆಶೀರ್ವಾದದ ಬಾಗಿಲು ಹೆಂಗೆ ಹೋಗ್ಬೇಕಂತ ಇದೆ. ಇವತ್ತು ಯಾರಾದರೂ ವಿಶ್ವಾಸಿಗಳು ನಾನು ಆಶೀರ್ವಾದವಾಗಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ನಿನ್ನ ಆತ್ಮಿಕ ಜೀವಿತವನ್ನು ಒಂದ್ಸಾರಿ ಪರೀಕ್ಷೆ ಮಾಡಿ ನೋಡು. ನಾನು ಹೆಂಗಿದ್ದೀನಿ? ದುಷ್ಟನ ಥರ ಇದ್ದೀನಾ? ನಾನು ದೇವ್ರ ವಾಕ್ಯಗಳನ್ನು ಓದ್ತಾ ಇದ್ದೀನಾ? ಈ ವಾಕ್ಯಗಳು ನನಗೆ ಜೇನಾಗಿದೆಯಾ? ಇಷ್ಟಪಡ್ತಾ ಇದ್ದೀನಾ ಅನ್ನೋದನ್ನು ಒಂದು ಸಾರಿ ಪರೀಕ್ಷೆ ಮಾಡ್ಕೊ. ಆಮೇಲೆ ಪ್ರೇಯರ್ ಮಾಡು. ನಾನು ದೇವರೇ ಇದನ್ನು ಕೈಗೊಂಡು ನಡೆಯೋಕ್ಕೆ ನನಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳಲ್ಲಿ ನಾನು ಓದೋದಕ್ಕೆ ನನಗೆ ಸಹಾಯ ಮಾಡು. ದೇವ್ರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ